ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಕಡಲ ತಡಿಯಲ್ಲಿ ಅಲೆಗಳಿಂದ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ. ನಿರಂತರ ವೈಫಲ್ಯಗಳ ಬಳಿಕ ದೊರೆತ ಅಭೂತಪೂರ್ವ ಯಶಸ್ಸು ಇದು. ಕಡಲ ತಡದಲ್ಲಿ ಅಲೆಗಳಿಂದ ವಿದ್ಯುತ್ ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ. ನಿರಂತರ ವೈಫಲ್ಯಗಳ ಬಳಿಕ ದೊರೆತಂತ ಅಭೂತ ಯಶಸ್ಸು ಇದು. ಕಳೆದ 10 ವರ್ಷಗಳಿಂದ ಸಮುದ್ರ ಕಿನಾರೆಯಲ್ಲಿ ಈ ಪ್ರಯೋಗ ಆಗ್ತಾ ಇತ್ತು. ನಿರಂತರ ಪ್ರಯೋಗ ನಡೆಸಿತ್ತು ಆ ಮೆಕ್ಯಾನಿಕಲ್ ಇಂಜಿನಿಯರ್, ಬೆಂಗಳೂರಿನ ಇಂಜಿನಿಯರ್ ವಿಶ್ವನಾಥ್ರಿಂದ ಈ ಸಾಧನೆ ಆಗಿದೆ. ಮಂಗಳೂರು ಹೊರವಲಯದ ಸೂರತ್ಕಲ್ ಬಳಿ ಪ್ರಯೋಗವನ್ನು ಮಾಡಲಾಗ್ತಾ ಇತ್ತು. ಯಂತ್ರಕ್ಕೆ 500 ವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಇದೆ. ಇನ್ನು ಈ ಸಾಧನೆಯನ್ನ ಮಾಡಿರೋ ಅಂತ ಬೆಂಗಳೂರು ಮೂಲದ ಇಂಜಿನಿಯರ್ ವಿಶ್ವನಾಥ್ ಜೊತೆ ನಮ್ಮ ಪ್ರತಿನಿಧಿ ಕಿರಣ್ ಮಾತುಕತೆಯನ್ನು ನಡೆಸಿದ್ದಾರೆ. ಬನ್ನಿ ನೋಡಿ. ಸಮುದ್ರದ ಅಲೆಗಳನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಅದರಿಂದ ವಿದ್ಯುತ್ ಶಕ್ತಿ ಉತ್ಪಾದಿಸುವ ಪ್ರಯೋಗ ಯಶಸ್ವಿಯಾಗಿದೆ. ಬೆಂಗಳೂರಿನ ಮೆಕ್ಯಾನಿಕಲ್ ಇಂಜಿನಿಯರ್ ವಿಶ್ವನಾಥ್ ಅವರು ಈ ಸಾಧನೆ ಮಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ಈ ಒಂದು ಪ್ರಯೋಗ ನಡೀತಾ ಇತ್ತು. ಆದರೆ ಈಗ ಸಕ್ಸಸ್ ಸಿಕ್ಕಿರುವಂಥ ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ವಿಶ್ವನಾಥ್ ಇದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಯಾಕೆ ಈ ಅಲೆಗಳ ಮುಖಾಂತರವೇ ವಿದ್ಯುತ್ ಶಕ್ತಿ ಉತ್ಪಾದಿಸಬೇಕು ಅನ್ನೋದು ಯಾಕೆ ನೀವು ಯೋಚನೆ ಮಾಡಿದ್ರಿ? ಅಲ್ಲ, ಮೊದಲನೇದಾಗಿ ಅದು ಯಾಕೆಂದರೆ ವಿದ್ಯುತ್ ಇದರಿಂದ ಸಮುದ್ರದಿಂದ ಆದರೆ ಅಲೆಗಳು ನೈಟ್ ಆ್ಯಂಡ್ ಡೇ ಇರುತ್ತೆ. ಈಗ ಸೋಲಾರ್ ಅಂದರೆ ಓನ್ಲಿ ಡೇ ಇರುತ್ತೆ, ನೈಟ್ ಇರೋದಿಲ್ಲ. ಬಟ್ ಗಾಳಿ ಇಲ್ಲ ಅಂದರೆ ಗಾಳಿ ಕೆಲವು ಸರಿ ಇರುತ್ತೆ, ಕೆಲವು ಸರಿ ಇರೋದಿಲ್ಲ. ಬಟ್ ಅಲೆಗಳು ತುಂಬ ಸ್ಟ್ರೆಂತ್ ಇರುತ್ತೆ ಮತ್ತು ಅಲೆಗಳ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಎನರ್ಜಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಗಾಳಿಯಲ್ಲಿ ಆ ಎನರ್ಜಿ ಇರೋದಿಲ್ಲ. ಮತ್ತು ಸನ್ಲೈಟಲ್ಲಾದರೆ ನೈಟ್ ಇರೋದಿಲ್ಲ ಟೋಟಲಿ. ಹಂಗಾಗಿ ಅದನ್ನೇ ಮಾಡಬೇಕು ಅಂತ ವಿಚಾರ ಮಾಡಿದ್ದೇನೆ. ಕಳೆದ 10 ವರ್ಷದಿಂದ ಪ್ರಯೋಗಗಳನ್ನು ಮಾಡ್ತಾಯಿದ್ರಿ. ಎಷ್ಟು ನಿಮಗೆ ಫೇಲ್ಯೂರ್ಸ್ಗಳು ಸಿಕ್ಕಿದ್ದಾವೆ ಈ ಒಂದು ಸಕ್ಸಸ್ ಸಿಗಬೇಕಾದ್ರೆ? ಓಕೆ, ಈ ಸುಮಾರು ಒಂದು 15 ಸರಿ ಫೇಲ್ಯೂರ್ಗಳಾಗಿದೆ. ಸುಮಾರಷ್ಟು ನಾವು ದುಡ್ಡು ಕೂಡ ಕಳ್ಕೊಂಡಿದ್ದೀವಿ. ಬಟ್ ಈಗ ಒಂದು ದೇವ್ರ ದಯೆಯಿಂದ ನಮಗೆ ಒಂದು ಒಳ್ಳೆಯ ಯಶಸ್ಸು ಸಿಕ್ಕಿದೆ. ಅಂದರೆ ಈ ಒಂದು ನಿಮ್ಮದು ಪ್ರೊಟೋಟೈಪ್ ಏನು ನೀವು ಇದು ಮಾಡಿದ್ದೀರಿ, ಒಂದು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ, ಅದು ಯಾವ ರೀತಿ ವರ್ಕ್ ಮಾಡುತ್ತೆ? ಸೊ ಇದು ಬೇರೆ ದೇಶದಲ್ಲೂ ಕೂಡ ಇವೆಲ್ಲ ಟ್ರಯಲ್ಗಳು ನಡೀತಾ ಇದೆ. ಇದು ನಂದು ಒಂದು ಟ್ರಯಲ್ ಏನು ಮಾಡಿದ್ದೀನಿ. ಇದರಲ್ಲಿ ವೇವ್ ಎನರ್ಜಿ ಏನಿದೆ ಅದು ಕೈನೆಟಿಕ್ ಎನರ್ಜಿ ಟೋಟಲ್ ಡೈರೆಕ್ಟಾಗಿ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಆಗುತ್ತೆ. ಇದರಲ್ಲಿ ಸೆಂಟ್ರಲ್ ಯಾವುದೇ ಥರ ಹೈಡ್ರಾಲಿಕ್ ಕನ್ವರ್ಟ್ ಮಾಡೋದು ಅಥವಾ ಇನ್ನೊಂದು ನ್ಯೂಮ್ಯಾಟಿಕ್ಕು ಆ ಥರ ಇರೋದಿಲ್ಲ. ಸೊ ಬಂದಿರೋ ಎನರ್ಜಿ ಪೂರ್ತಿ ಮೆಕ್ಯಾನಿಕಲ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಸೊ ಹಂಗಾಗಿ ಇದರದ್ದು ಎಫಿಷಿಯನ್ಸಿ ಕೂಡ ಜಾಸ್ತಿ ಇದೆ ಬೇರೆ ಸಿಸ್ಟಮ್ ಕಂಪೇರ್ ಮಾಡಿದ್ರೆ. ಇದು ಯಾವ ರೀತಿ ವರ್ಕ್ ಮಾಡುತ್ತೆ? ಸೊ ಇದು ಒಳಗಡೆ ಮೇಲ್ಗಡೆ ಒಂದು ಫ್ಲಾಪ್ ಇದೆ ನೋಡಲಿಕ್ಕೆ. ಆ ಫ್ಲಾಪ್ ಆಸಿಲೇಷನ್ ಆಗುತ್ತೆ. ಆ ಆಸಿಲೇಷನಿಂದ ಒಳಗಡೆ ಒಂದು ಗೇರ್ ಬಾಕ್ಸ್ ಇದೆ ಮತ್ತು ಬೇರೆ ರಿಲೇಟೆಡ್ ಸಿಸ್ಟಮ್ಸ್ ಇದೆ. ಅದು ಡೈರೆಕ್ಟಾಗಿ ಎನರ್ಜಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಎಷ್ಟು ಈಗ ಈ ಒಂದು ಪ್ರೊಟೋಟೈಪ್ ಮಾಡಿದ ನಂತರ ಈಗ ಸಕ್ಸಸ್ ಸಿಕ್ಕಿದೆ ನಿಮಗೆ, ಈಗ ಎಷ್ಟು ಖರ್ಚಾಗಿರೋದು ಈ ಪ್ರೊಟೋಟೈಪ್? ಸೊ ಪ್ರೊಟೋಟೈಪ್ ಇದು 1 ಕಿಲೋ ವ್ಯಾಟ್ದು ಮಾಡಿರೋದು. ಬಟ್ ಇದರಲ್ಲಿ ಖರ್ಚಾಗಿರೋದು ನನಗೆ ಒಂದು 3 to 4 lakhs ಆಗುತ್ತೆ ಒಂದು 1 ಕಿಲೋ ವ್ಯಾಟ್ ಪವರ್ ಜನ್ರೇಷನ್ ಮಾಡಲಿಕ್ಕೆ. ಮುಂದೆ ಇದನ್ನು ಯಾವ ರೀತಿ ಈಗ ಪ್ರೊಟೋಟೈಪ್ ಮಾಡಿದ್ದೀರಿ ಮತ್ತು ಈಗ ಸೆಕೆಂಡ್ ಟೈಮ್ ನೀವು ಸಕ್ಸಸ್ ಆಗಿರುವಂಥದ್ದು, ಯಾಕಂದರೆ ಫಸ್ಟ್ ಟೈಮು ಅದು ಇದಾಕೊಂಡು ಸಕ್ಸಸ್ ಆದ್ರೂ ಫೇಲಿಯರ್ ಅಂತಲೇ ಹೇಳಿದ್ರಿ. ಈಗ ಸಕ್ಸಸ್ ಆಗಿರುವಂಥದ್ದು, ಈಗ ಈ ಸಕ್ಸಸ್ ಸಿಕ್ಕಿದಂದರೆ ಅಲೆಗಳ ಏರಿಳಿತದಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಬಲ್ಪ್ ಮುರಿದಾಗ ಏನು ಅನಿಸ್ತು? ಅದು ತುಂಬ ಹೇಳೋಕ್ಕಾಗದಿರೋ ಅಷ್ಟು ಖುಷಿ ಆಯಿತು. ಆ್ಯಕ್ಚುಲಿ ಆ ಖುಷಿನ ಹಂಚೋದಕ್ಕೆ ನಮ್ಮ ಸ್ನೇಹಿತರ ಜೊತೆಲಿದ್ದರು. ಅದು ತುಂಬ ಇಮೆನ್ಸ್ ಖುಷಿಯಾಗಿದೆ. ದೇವ್ರ ದಯೆ ಜೊತೆಗೆ ಮೇಯ್ನಾಗಿ ಹೇಳಬೇಕು ಅಂದರೆ ದೇವ್ರ ದಯೆಯಿಂದ ಅದು ಸಕ್ಸಸ್ ಆಗಿದೆ. ನಮ್ಮ ಎಫರ್ಟ್ ಕೂಡ ಜೊತೆಗಿದೆ. ಅಂದರೆ ಈ ಒಂದು ಪ್ರಯೋಗದ ಉದ್ದೇಶ ಏನಿತ್ತು ನಿಮಗೆ? ಉದ್ದೇಶ ಅಂದರೆ ಈಗ ಉದಾಹರಣೆಗೆ ಈಗ ಬೇರೆ ಕಡೆ ಎಲ್ಲ ಐಲ್ಯಾಂಡ್ಸಲ್ಲಿ ನೋಡಿ, ಇವಾಗ ಇದು ಮಾಲ್ಡಿವ್ಸ್ ಇರ್ಬೋದು, ಇಂಡೋನೇಷ್ಯಾ ಇರ್ಬೋದು, ಅಥವಾ ಅಂಡಮಾನ್ ನಿಕೋಬಾರ್ ಇರ್ಬೋದು, ಅಲ್ಲೆಲ್ಲ ಇವತ್ತಿಗೂ ಕೂಡ ಡೀಸೆಲ್ ಪವರ್ ಪ್ಲ್ಯಾಂಟ್ ಇದೆ. ಅಲ್ಲಿ ಡೀಸೆಲಿಂದ ವಿದ್ಯುತ್ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಇದರಲ್ಲ ಆದರೆ ಅಲ್ಲೆಲ್ಲ ಐಲ್ಯಾಂಡ್ ಇರೋ ಕಡೆ ಎಲ್ಲ ನಾವು ಇದನ್ನು ಹಾಕಿದ್ರೆ ಪವರ್ ಜನ್ರೇಷನ್ ಮಾಡ್ಬೋದು ಅಲ್ಲೆಲ್ಲ ಪೂರ್ತಿ. ಸೊ ಅವಾಗ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಚೆನ್ನಾಗಿ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಉದ್ದೇಶ ಇತ್ತು. ಧನ್ಯವಾದ. ಇದಿಷ್ಟು ವಿಶ್ವನಾಥ್ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.